ಸರ್ಕಾರ ಗ್ಯಾರಂಟಿ ಯೋಜನೆಯ ಪ್ರಲೋಭನ ನೀಡಿ ಕಳೆದ 2 ವರ್ಷಗಳಲ್ಲಿ ಹಾಲು, ಎಣ್ಣೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ವಿದ್ಯುತ್ ಸೇರಿದಂತೆ ಹಲವಾರು ಅಗತ್ಯ ವಸ್ತುಗಳ ದರಗಳಲ್ಲಿ ಭಾರಿ ಹೆಚ್ಚಳ ಮಾಡಿದೆ. ಅಲ್ಲದೆ ಅಲ್ಪಸಂಖ್ಯಾತರ ಯೋಜನೆಗಳಲ್ಲಿ ಅಸಂವಿಧಾನಿಕ ಮೀಸಲಾತಿಗೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ನೀತಿಯ ದುರ್ಬಳಕೆ ಹಾಗೂ ಬಿಜೆಪಿ ಪಕ್ಷದ 18 ಶಾಸಕರನ್ನ ಅಮಾನತುಗೊಳಿಸುವುದು ಇತರ ಪ್ರಮುಖ ವಿಚಾರಗಳಾದ ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪರಿಣಮಿಸಿದೆ. ಈ ಎಲ್ಲಾ ವಿಚಾರಗಳ ವಿರುದ್ಧವಾಗಿ ಹಾಗೂ ಕಾಂಗ್ರೆಸ್ ಸರ್ಕಾರದ ದರ ವೃದ್ಧಿಯನ್ನ ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ಬಿಜೆಪಿಯು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿತು. ದರ ಕಡಿಮೆಗೊಳಿಸುವುದರ ಹೋರಾಟ ಮುಂದುವರಿಸಲಾಯಿತು ಎಂಬ ಎಚ್ಚರಿಕೆಯನ್ನ ಬಿಜೆಪಿ ನೀಡಿದೆ. ರಾಜ್ಯದಲ್ಲಿ ಸಾಲು ಗ್ಯಾರಂಟಿಗಳನ್ನು ಘೋಷಿಸಿ ಜನರಿಗೆ ನಾವು ಅದನ್ನ ಕೊಡ್ತೇವೆ ಇದನ್ನ ಕೊಡ್ತೇವೆ ಅಂತೇಳಿ ಆಮಿಷವನ್ನು ಒಡ್ಡಿ ಇವತ್ತು ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ರಾಜ್ಯ ಸರ್ಕಾರ ಅಕ್ಷರಶಃ ಇವತ್ತು ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಇದೇ ಕಳೆದ 10-15 ದಿನಗಳಲ್ಲಿ ಅವರು ಏರಿಸಿರುವಂಥ ಸಾಲು ಬೆಲೆಗಳೇನಿದ್ದಾವೆ, ಅದು ವಿದ್ಯುತ್ ಬೆಲೆ ಆಗಿರಬಹುದು, ಬಸ್ ದರ ಆಗಿರಬಹುದು, ಡೀಸೆಲ್ ಬೆಲೆ ಆಗಿರಬಹುದು, ಆಸ್ಪತ್ರೆ ಬೆಲೆ ಆಗಿರ್ಬೋದು, ಇದೆಲ್ಲವನ್ನು ಏರಿಸಿ ಸತತವಾಗಿ ಅವರು ನಿಷ್ಪ್ರಯೋಜಕರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ವ್ಯಾಪ್ತಿ ಒಂದು ಹೋರಾಟವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದೆ. ಮೊದಲನೇದಾಗಿ ನಾವು ಬೆಂಗಳೂರಿನಲ್ಲಿ ಮೊನ್ನೆ ಈ ಹೋರಾಟದ ಉದ್ಘಾಟನೆ ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ಮುಂದೆ ಮಂಡಳ ಹಾಗೂ ನಾವು ಅದನ್ನು ವಾರ್ಡ್ ಮಟ್ಟದಲ್ಲೂ ತೊಗೊಂಡೋಗಿ ಹೋರಾಟವನ್ನು ಮಾಡಬೇಕು. ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ದ್ರೋಹವನ್ನು ತಿಳಿಸಬೇಕು ಮತ್ತು ಕಾಂಗ್ರೆಸ್ನಿಂದ ಆಗ್ತಿರುವಂತಹ ಅನ್ಯಾಯವನ್ನು, ಅತ್ಯಾಚಾರವನ್ನು ಖಂಡನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನೂ ಉಗ್ರವಾಗಿ ನಾವು ಮಾಡಲಿದ್ದೇವೆ. ಅದರ ಜೊತೆಗೆ ರಾಜ್ಯ ವ್ಯಾಪ್ತಿ ಒಂದು ಚಳುವಳಿಯನ್ನು ಕೂಡ ಮಾಡಿ ಎಲ್ಲ ಕಡೆ ಒಂದು ಸಂಚಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಲಿದೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಕೆಲ ದಿನಗಳ ಹಿಂದೆ ಸರ್ಕಾರದ ನಿರ್ಧಾರದಿಂದ ಡೀಸೆಲ್ ದರದಲ್ಲೂ ಹೆಚ್ಚಳವಾಗಿದ್ದು, ಆಧಾರಭೂತ ವಸ್ತುಗಳ ದರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದಾಗಿ ಸರ್ಕಾರವು ತಕ್ಷಣವೇ ಈ ಎಲ್ಲ ದರ ವೃದ್ಧಿಗಳನ್ನು ಹಿಂತೆಗೆದುಕೊಳ್ಳಬೇಕು ಎಂಬ ಆಗ್ರಹ ಬಿಜೆಪಿ ಮಾಡಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.